Hello everyone, I am Sunita Raju and welcome to Miracle Drinks Recipe Series. ಬಾಳೆ ದಿಂಡಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಬಾಳೆ ದಿಂಡು ಅಂಗಡಿಯಲ್ಲಿಂದ ತಗೊಂಡು ಬಂದಾದಮೇಲೆ ಇದನ್ನೇನು ಮಾಡಬೇಕು, ಒಂದು ಲೇಯರ್ನ ತೆಗಿಬೇಕಾಗತ್ತೆ. ಒಂದು ಲೇಯರ್ ತೆಗೆದಾದ್ಮೇಲೆ ಇದನ್ನು ಜ್ಯೂಸರಲ್ಲಿ ನಾನು ಮಾಡೋದು ಹೇಳ್ಕೊಡ್ತೀನಿ. ಇದನ್ನ ಮಿಕ್ಸಿಯಲ್ಲೂ ಮಾಡ್ಬೋದು, ಬಟ್ ಜ್ಯೂಸರಲ್ಲಿ ಅದು ತುಂಬ ಈಸಿಯಾಗೇ ಬರುತ್ತೆ. ಬಾಳೆ ದಿಂಡನ್ನು ತಗೊಂಡು ಇದನ್ನು ಸ್ಲೈಸ್ ಮಾಡ್ಕೊಳ್ಬೇಕು. ಹೀಗೆ ಸ್ಲೈಸಸ್ ಮಾಡ್ಕೊಳ್ಬೇಕು. ಹೀಗೆ ಸ್ಲೈಸಸ್ ಮಾಡಿಕೊಂಡು ಏನು ಮಾಡಬೇಕು, ಜ್ಯೂಸರಲ್ಲಿ ಹಾಕ್ಕೊಳ್ಬೋದು. ಇದನ್ನು ನಾವು ಚಿಕ್ಕದಾಗೆ ಕಟ್ ಮಾಡಿಬಿಟ್ಟು ಮಿಕ್ಸಿಯಲ್ಲೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಬಿಟ್ಟು ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಅದನ್ನ ಫಿಲ್ ಮಾಡಿ ಇಟ್ಕೊಳ್ಬೋದು ಒಂದು ಬಾಟಲಲ್ಲಿ. ನಾನಿವಾಗ ಜ್ಯೂಸರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾವು ಹೀಗೆ ಫಿಲ್ಟರ್ ಮಾಡ್ಕೊಳ್ಬೇಕು. ಗ್ಲಾಸ್ ಬಾಟಲ್ಸಲ್ಲಿ ಹಾಕಿ ತುಂಬಿಟ್ಕೋಬೇಕು ಈ ಥರ. ಈ ಥರ ಗ್ಲಾಸ್ ಬಾಟಲಲ್ಲಿ ಹಾಕಿಟ್ಕೊಂಡು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿ. ಬೇವಿನ ಸೊಪ್ಪು ಆಮೇಲೆ ಅರಳಿ ಸೊಪ್ಪು ಯೂಸ್ ಮಾಡಿ ಹೇಗೆ ಜ್ಯೂಸ್ ಮಾಡೋದು ಅಂತ ಹೇಳ್ತೀನಿ. ಇವಾಗ ಬೇವಿನ ಸೊಪ್ಪು ಒಂದು ಪಾರ್ಟ್ ತೊಗೊಂಡ್ರೆ ಇದರದ್ದು ಅರ್ಧ ಪಾರ್ಟು ಅರಳಿ ಮರದೆಲೆ ತೊಗೊಳ್ಬೇಕು. ಈಗೇನು ಮಾಡಬೇಕು ಅಂದರೆ ಇದನ್ನು ತಗೊಂಡು ನೀಟಾಗಿ ತೊಳ್ಕೊಳ್ಬೇಕು ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ತೋರಿಸ್ತೀನಿ ಹೇಗೆ ಮಾಡೋದಂತ. ಬೇವಿನ ಸೊಪ್ಪು ಆಮೇಲೆ ಅರಳಿ ಸೊಪ್ಪನ್ನು ಎರಡನ್ನೂ ನಾನು ಮಿಕ್ಸಿಯಲ್ಲಿ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಸ್ವಲ್ಪ ನೀರು ಹೀಗೆ ಆ್ಯಡ್ ಮಾಡಿ ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಇದನ್ನು ಒಂದು ಫಿಲ್ಟರಲ್ಲಿ ಸೋಸ್ಕೋಬೇಕು ಹೀಗೆ. ಹೀಗೆ ಸೋಸ್ಕೊಂಡಾದ್ಮೇಲೆ ಇದನ್ನೇನು ಮಾಡಬೇಕು, ಗ್ಲಾಸ್ ಬಾಟಲಲ್ಲಿ ಹಾಕ್ಕೊಂಡು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೇಕು. ಈಗ ಫ್ರೆಶ್ ಅರಳಿ ಮರದ್ದು ಎಲೆ ಹಾಗೂ ಬೇವಿನ ಸೊಪ್ಪಂದು ಜ್ಯೂಸ್ ರೆಡಿಯಾಗಿದೆ. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕು. ಮೆಂತ್ಯ ಕಾಳನ್ನು ಹೇಗೆ ಮೊಳಕೆ ಕಟ್ಟಿಸ್ಬೇಕು ಅಂತ ತೋರಿಸ್ತೀನಿ ಇವಾಗ. ಮಾಮೂಲಿ ನಾವು ಹೇಗೆ ಹೆಸರು ಕಾಳು ಆಮೇಲೆ ಕಡಲೆಕಾಳನ್ನು ಮೊಳಕೆ ಕಟ್ಟಿಸ್ತೀವಿ ಅದೇ ಥರನೇ ಇದನ್ನು ಕಟ್ಟಿಸ್ಬೋದು. ತುಂಬ ಸುಲಭ ಇದು ಪ್ರೊಸೀಜರು. ಈಗ ಹೇಳ್ಕೊಡ್ತೇನೆ ಹೇಗೆ ಅಂತ. ಮೆಂತ್ಯ ಕಾಳನ್ನು ಏನು ಮಾಡಬೇಕು ಅಂತ ಅಂದರೆ ಒಂದು ಬೌಲ್ಗೆ ಹೀಗೆ ಹಾಕ್ಕೊಂಡು ಇದನ್ನು ನೆನೆಸ್ಬೇಕು. ಒಂದು ದಿವಸ ಫುಲ್ ಇದನ್ನು ನೆನೆಸ್ಬೇಕಾಗತ್ತೆ. ಇದು 24 ಗಂಟೆ ನೆಂದಾದ ಮೇಲೆ ಈಗ ಇನ್ನೇನು ಮಾಡಬೇಕಾಗುತ್ತೆ, ಇದನ್ನು ನೀರು ತೆಗೆದುಬಿಡಬೇಕು. ಹೀಗೆ ನೀರು ತೆಗೆದುಬಿಟ್ಟು ಇದನ್ನೇನು ಮಾಡಬೇಕಾಗುತ್ತೆ, ಇದನ್ನು ಮುಚ್ಚಿಡಬೇಕಾಗತ್ತೆ. 2-3 ದಿವಸ ಇದನ್ನು ಹೀಗೆ ಮುಚ್ಚಿಡಬೇಕು. ಹೀಗೆ ಮುಚ್ಚಿಟ್ಟ ಮೇಲೆ ಇದೇನಾಗುತ್ತೆ, ಈ ಥರ ಮೊಳಕೆ ಕಟ್ಟಿರುತ್ತೆ. ಮೊಳಕೆ ಕಟ್ಟಿರೋ ಇದನ್ನು ಮೆಂತ್ಯ ಕಾಳನ್ನು ಏನು ಮಾಡಬೇಕು, ಒಂದು ಗ್ಲಾಸ್ ಬಾಟಲಲ್ಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದನ್ನು ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು.
ಮಿರಕಲ್ ಡ್ರಿಂಕ್ಸ್ ಜೊತೆ ನಾವು ಪ್ರೀಬಯೋಟಿಕ್ಸ್ ಹೇಗೆ ತೊಗೊಳ್ಬೋದು ಅಂತ ಹೇಳ್ಕೊಡ್ತೀನಿ ಇವತ್ತು. ಕೆಲವರು ತುಂಬ ಜನ ಕ್ವೆಶನ್ಸ್ ಮಾಡ್ತಾರೆ, ಹೇಗೆ ನಾವು ಇದನ್ನು ಮಿರಕಲ್ ಡ್ರಿಂಕ್ಸ್ ಜೊತೆ ತೊಗೊಳ್ಬೋದು ಅಂತ. ತುಂಬ ಈಸಿ ಮೆಥಡ್ ಇದೆ, ನಾನು ಅದನ್ನ ಇವಾಗ ತೋರಿಸ್ತೇನೆ. ಈಗ ಪ್ರೀಬಯೋಟಿಕ್ಸಲ್ಲಿ ಬೆಳ್ಳುಳ್ಳಿ, ಶುಂಠಿ, ನಿಂಬೆಹಣ್ಣು, ಆಮೇಲೆ ಇದು ಫ್ರೆಶ್ ಟರ್ಮರಿಕ್. ಇದು ಫ್ರೆಶ್ ಟರ್ಮರಿಕ್ ಸಿಕ್ಕಿದ್ರೆ ನೀವು ಯೂಸ್ ಮಾಡಿ, ಇಲ್ಲ ಅಂತ ಅಂದರೆ ಬರೀ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ನಿಂಬೆಹಣ್ಣು, ಆಮೇಲೆ ಮೊಳಕೆ ಕಟ್ಟಿದ ಮೆಂತ್ಯ ಕಾಳು ಇಷ್ಟನ್ನೇ ಯೂಸ್ ಮಾಡ್ಬೋದು. ಇದು ಫ್ರೆಶ್ ಹಲ್ದಿ ಸಿಕ್ಕಿದ್ರೆ ಯೂಸ್ ಮಾಡಿ, ಇಲ್ಲ ಅಂದರೆ ಬೇಡ. ಇದನ್ನ ನಾನು ಇವಾಗ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಇಲ್ಲಿ ಬೆಳ್ಳುಳ್ಳಿ ಹೇಗೆ ಇದು ಮಾಡೋದು ನೋಡಿ. ಇಲ್ಲಿ ಬೆಳ್ಳುಳ್ಳಿನ ಏನು ಮಾಡಬೇಕು ಅಂದರೆ ಈ ಥರ ಸಿಪ್ಪೆ ಸುಲ್ಕೊಳ್ಳಿ ಬೆಳ್ಳುಳ್ಳಿ. ಆಮೇಲೆ ಶುಂಠಿ ತಗೊಂಡು ಶುಂಠಿನ ಏನು ಮಾಡಬೇಕು ನೋಡಿ, ಈ ಥರ ಡಿಸ್ಕಿನ್ ಮಾಡಿಕೊಂಡು ಸಿಪ್ಪೆ ಸುಲ್ಕೊಂಡು, ಆಮೇಲೆ ಇದು ಅದರದ್ದು ಸ್ಕಿನ್ನನ್ನು ತಗೊಳ್ಬೇಕು. ಈ ಥರ ಪೀಲರಲ್ಲಿ ಈಸಿಯಾಗಿ ಬಂದುಬಿಡುತ್ತೆ. ಇದನ್ನೆಲ್ಲ ತೊಳ್ಕೊಳ್ಬೇಕು ಫಸ್ಟು. ಇದನ್ನ ತೊಳ್ಕೊಂಡು ನಾನು ತೋರಿಸ್ತೀನಿ ಹೇಗೆ ಇದನ್ನ ಯೂಸ್ ಮಾಡೋದಂತ. ಈಗ ಇದನ್ನ ತೊಳ್ಕೊಂಡಾಗಿದೆ. ಓಕೆ, ತೊಳ್ಕೊಂಡಾದಮೇಲೆ ಇದನ್ನೇನು ಮಾಡಬೇಕು, ಹೀಗೆ ಬೇಕಾದ್ರೆ ಅಗದ್ಬಿಟ್ಟು ತೊಗೊಳ್ಬೋದು. ಅದಕ್ಕಿಂತ ಈಸಿ ಅಂತ ಏನು ಅಂತಂದರೆ ಇದನ್ನು ತುರ್ಕೊಳ್ಬೋದು. ಈ ಥರ ಬೆಳ್ಳುಳ್ಳಿ, ಇದು ಶುಂಠಿ, ಇದು ಹಲ್ದಿ. ಎಷ್ಟು ಬೇಕು ಅಷ್ಟೇ ತಗೊಳ್ಳಿ, ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅಷ್ಟೇ. ಒಂದು ಚಿಕ್ಕದು ಒಂದು ಬಾಲ್ ಥರ. ಈಗ ನಾವು ನಮ್ಮದು ಮಿರಕಲ್ ಡ್ರಿಂಕ್ಸ್ ಜೊತೆ ಹೇಗೆ ಪ್ರೀಬಯೋಟಿಕ್ಸ್ನ ತಗೊಳ್ಬೋದು, ಆಮೇಲೆ ಬಾಳೆ ದಿಂಡಿನ ರಸ ಹೇಗೆ ತಗೊಳ್ಬೇಕು, ಆಮೇಲೆ ಫ್ರೆಶ್ಶಾಗಿ ಮಾಡಿರೋ ಅರಳಿ ಜ್ಯೂಸು, ಆಮೇಲೆ ಬೇವಿನ ಜ್ಯೂಸನ್ನು ನಾವು ಹೇಗೆ ತಗೊಳ್ಳೋದು ಅಂತ ಈಗ ತೋರಿಸ್ಕೊಡ್ತೇನೆ. ಕ್ಯಾನ್ಸರ್ ಪೇಷಂಟ್ಸ್ಗೆ ಹೇಗೆ ನಮ್ಮ ಮಿರಕಲ್ ಡ್ರಿಂಕ್ಸ್ ಜೊತೆ ಪ್ರೀಬಯೋಟಿಕ್ಸ್ ತಗೊಳ್ಬೇಕು ಬೆಳಗ್ಗೆ ಹೊತ್ತು, ಅದನ್ನ ಇವಾಗ ತೋರಿಸ್ತೀನಿ. ಈಗ ನಾವು ಕ್ಯಾನ್ಸರ್ ಪೇಷಂಟ್ಸ್ಗೆ 3 ಔಷಧಿ ಹೇಳಿರ್ತೀವಿ. ಫಸ್ಟು ಇಮ್ಯೂನ್ ಕೇರು, ನೆಕ್ಸ್ಟು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟು, ಇನ್ನೊಂದು ಗ್ಯಾಸ್ಟ್ರೋ ಸಪೋರ್ಟು. ಈ 3 ಔಷಧಿನ ನಾವು ಬೆಳಗ್ಗೆ ಹೊತ್ತು ಫಸ್ಟ್ ಹೇಗೆ ಪ್ರೀಬಯೋಟಿಕ್ಸ್ ಜೊತೆ ತೊಗೊಳ್ತೀವಿ. ಇದ್ರ ಜೊತೆಗೆ ಫ್ರೆಶ್ಶಾಗೆ ಮಾಡಿರೋ ಅರಳಿ ಮರದ ಎಲೆ, ಆಮೇಲೆ ಬೇವಿನ ಸೊಪ್ಪು, ಬಾಳೆ ದಿಂಡಿನ ರಸ, ಮೊಳಕೆ ಕಟ್ಟಿರೋ ಮೆಂತ್ಯ ಕಾಳು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಅರಿಶಿಣದ ತುರಿ ಹೇಗೆ ನಾವು ತಗೊಳ್ಬೇಕು ಅಂತ ಹೇಳ್ತೀನಿ ಇವಾಗ. ಇದನ್ನು ಏನು ಮಾಡಬೇಕಂತ ಅಂದರೆ ಫಸ್ಟು ಎಲ್ಲ ಒಂದೊಂದು ಕ್ಯಾಪ್ ಹಾಕ್ಕೊಳ್ಬೇಕಾಗತ್ತೆ. ಇದು ಕ್ಯಾಪ್ ಮೆಷರ್ಮೆಂಟು 15 ml. ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಳ್ಬೇಕು. ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟು 15 ml, ಗ್ಯಾಸ್ಟ್ರೋ ಸಪೋರ್ಟು 15 ml. 3 ಔಷಧಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟು, ಇಮ್ಯೂನ್ ಕೇರು, ಆಮೇಲೆ ಗ್ಯಾಸ್ಟ್ರೋ ಸಪೋರ್ಟು ಹಾಕ್ಕೊಂಡು ಇದ್ರ ಒಳಗಡೆಗೆ ಇದಕ್ಕೆ 1 ಟೇಬಲ್ ಸ್ಪೂನು ಬನಾನಾ ಸ್ಟೆಮ್ ಜ್ಯೂಸ್, ಬಾಳೆ ದಿಂಡಿನ ರಸ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು, ಫ್ರೆಶ್ ನೀಮ್ ಆಮೇಲೆ ಪೀಪಲ್ ಜ್ಯೂಸ್, ಅರಳಿ ಮರದ್ದು ಎಲೆ, ಆಮೇಲೆ ಬೇವಿನ ಸೊಪ್ಪಿನ ಎಲೆ ನಾವು ಮೊದಲೇ ಮಾಡ್ಕೊಂಡ್ವಲ್ಲ ಫ್ರೆಶ್ದು, ಅದು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ. ಇದಕ್ಕೆ ಬಿಸಿ ನೀರು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕು. ಮಿರಕಲ್ ಡ್ರಿಂಕ್ಸ್ ಜೊತೆ ಪ್ರೀಬಯೋಟಿಕ್ಸ್ನ ಹೇಗೆ
ಸೇವಿಸಬೇಕು ಅಂತ ನಾನು ಇವಾಗ ಹೇಳ್ತೀನಿ. ತುಂಬ ಸುಲಭವಾಗಿ ಇದನ್ನು ಮಾಡ್ಕೊಳ್ಬೋದು. ಆವಾಗಲೇ ನಾನು ತೋರಿಸ್ದಾಗೆ ಫಸ್ಟು ಬಾಳೆದಿಂಡಿನ ರಸ ಮಾಡ್ಕೊಂಡ್ವಿ, ಆಮೇಲೆ ಅರಳಿ ಮರದ ಎಲೆ, ಆಮೇಲೆ ಬೇವಿನ ಸೊಪ್ಪಂದು ಜ್ಯೂಸ್ ಮಾಡ್ಕೊಂಡ್ವಿ. ಇದನ್ನೆಲ್ಲ ಎರಡನ್ನೂ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಇದಾದ ಮೇಲೆ ಮೆಂತ್ಯ ಕಾಳನ್ನು ಮೊಳಕೆ ಕಟ್ಟಿಸ್ಕೊಂಡು ಇದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಆಮೇಲೆ ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ. ಇದ್ದರೆ ಫ್ರೆಶ್ ಶುಂಠಿದು ರೂಟನ್ನು ಇಲ್ಲಿ ನಾನು ತುರಿದು ಇಟ್ಕೊಂಡಿದ್ದೀನಿ. ಇದು ಹೇಗೆ ಯೂಸ್ ಮಾಡೋದಂತ ನಾನು ಈಗ ಹೇಳ್ತೀನಿ. ಇದಲ್ಲದೆ ನಾವು ಇವಾಗ ಗ್ಲಾಸ್ ಇಲ್ಲಿ ಏನೇನು ಹಾಕ್ಕೊಂಡಿದ್ದೀವಿ, ಕಾರ್ಡಿಯೋ ಸಪೋರ್ಟ್ ಹಾಕ್ಕೊಂಡಿದ್ದೀವಿ, ಇಮ್ಯೂನ್ ಕೇರ್ ಹಾಕ್ಕೊಂಡಿದ್ದೀವಿ, ಆಮೇಲೆ ಗ್ಯಾಸ್ಟ್ರೋ ಸಪೋರ್ಟ್ ಹಾಕ್ಕೊಂಡಿದ್ದೀವಿ. ಎಲ್ಲ 15 ml ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಸ್ವಲ್ಪ ಬೇಕಿದ್ದಲ್ಲಿ ಮಾತ್ರ ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಬೇಡ ಅಂದರೆ ಬೇಡ. ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡಿದ್ದೀವಿ. ಇದಲ್ಲದೆ ನಾನಿಲ್ಲಿ ಫ್ರೆಶ್ ವಾಟರ್ ಇಟ್ಕೊಂಡಿದ್ದೀನಿ, ನೀರು. ಇದನ್ನು ಹೇಗೆ ಕನ್ಸ್ಯೂಮ್ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಹೀಗೆ ಮೆಂತ್ಯ ಕಾಳನ್ನು ಈಸಿಯಾಗಿ ಇಲ್ಲಿ ನೋಡಿ, ಇದನ್ನ ಫಸ್ಟ್ ಬಾಯಲ್ಲಿ ಹಾಕ್ಕೊಂಡು ಹಿಂಗೆ ಅಗಿಬೇಕಾಗುತ್ತೆ. ಇದು ಚೆನ್ನಾಗಿ ಅಗ್ದಾದ್ಮೇಲೆ ಇದನ್ನು ನುಂಗ್ಕೊಳ್ತೀರ. ನುಂಗ್ಕೊಂಡಾದ್ಮೇಲೆ ನೆಕ್ಸ್ಟು ಇದನ್ನು ತಗೊಳ್ಳೋದು. ಇದು ಕಷ್ಟ ಆದರೆ ಒಂದು ಸ್ವಲ್ಪ ನೀರು ಕುಡಿಬೇಕಾಗುತ್ತೆ. ಇದನ್ನು ನೀಟಾಗೆ ಅಗದ್ಬಿಟ್ಟು ಈಗ ನಾನು ತಿಂದಿದ್ದೀನಿ. ಓಕೆ, ಈಗ ನೆಕ್ಸ್ಟು ನೋಡಿ, ಈಗ ಇಲ್ಲಿ ಮಿರಕಲ್ ಡ್ರಿಂಕ್ಸ್ ಇದೆ, ಪ್ರೀಬಯೋಟಿಕ್ ಇದೆ. ಫಸ್ಟು ನಾನು ಬೆಳ್ಳುಳ್ಳಿ ತಗೋತಾ ಇದ್ದೀನಿ. ಸ್ವಾಲೋ ಮಾಡಿದೆ. ನೆಕ್ಸ್ಟು ಶುಂಠಿ ತಗೊಳ್ತಾ ಇದ್ದೀನಿ, ತುರಿದಿಟ್ಕೊಂಡಿದ್ನಲ್ಲ ಅದು. ತೊಗೊಂಡಿದ್ದೀನಿ, ಅದನ್ನು ಶುಂಠಿ ಬೆಳ್ಳುಳ್ಳಿ ಆಯಿತು. ಈಗ ನನ್ನ ಹತ್ರ ಹಸಿ ಅರಿಶಿನೂ ನಾನು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಒಂದು ಚಿಕ್ಕ ಬಾಲ್ ಥರ ಮಾಡ್ಕೊಂಡಿದ್ದೀನಿ. ಸೊ ಮಿರಕಲ್ ಡ್ರಿಂಕ್ಸು, ಆಮೇಲೆ ನಿಂಬೆಹಣ್ಣು ಸ್ವಲ್ಪ, 1 ಟೇಬಲ್ ಸ್ಪೂನು ಬಾಳೆದಿಂಡಿನ ರಸ, 1 ಟೇಬಲ್ ಸ್ಪೂನು ಅರಳಿ, ಆಮೇಲೆ ಬೇವಿನ ಸೊಪ್ಪಿನ ಜ್ಯೂಸು ಎಲ್ಲ ಹಾಕಿದ್ದೆ. ಇದರಲ್ಲಿ ಎಲ್ಲ ಕುಡ್ದಿದ್ದೀನಿ. ಬಾಯಲ್ಲಿ ಕಹಿ ಥರ ಆಗ್ತಾಯಿದೆ, ಅದಕ್ಕೆ ನಾನು ಇಲ್ಲೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀರು, ಫ್ರೆಶ್ ನೀರು. ಅದನ್ನು ಸ್ವಲ್ಪ ಇವಾಗ ಕುಡಿತೀನಿ. ಸೊ ಬೆಳಗ್ಗಿನ ಒಂದು ಮಿರಕಲ್ ಡ್ರಿಂಕ್ಸ್ ಇದರಿಂದ ಆಯಿತು. ತುಂಬ ಈಸಿಯಾಗಿ ಈಗ ಮಾಡ್ಕೊಳ್ಬೋದು. ಈಗ ಇದನ್ನ ತುರಿದೇ ಬಾಯಲ್ಲಿ ಇಟ್ಕೋಬೇಕು ಅಂತ ರೂಲ್ ಏನೂ ಇಲ್ಲ. ಸಿಪ್ಪೆ ತೆಗೆದ್ಬಿಟ್ಟು ಆರಾಮಾಗಿ ಅದನ್ನ ಅಗದ್ಬಿಟ್ಟು ತೊಗೊಳ್ಬೋದು. ಬಟ್ ಇದು ಈಸಿಯೆಸ್ಟ್ ಮೆಥಡ್. ಅಂದರೆ ಕೆಲವ್ರು ಹೇಳ್ತಾರೆ ಬಾಯಲ್ಲೆಲ್ಲ ಖಾರ ಆಗುತ್ತೆ, ಬೆಳ್ಳುಳ್ಳಿ ತಿಂದರೆ, ಆಮೇಲೆ ಶುಂಠಿ ತಿಂದರೆ ಎಲ್ಲ ಖಾರ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ಥರ ನಾನು ಯೂಸ್ ಮಾಡೋದು ಹೀಗೇ, ನೀಟಾಗಿ ತುರಿದ್ಬಿಟ್ಟು ತೊಗೊಳ್ಬೋದು. ಥ್ಯಾಂಕ್ ಯು.